ಬೆಂಗಳೂರು ಹೊರವಲಯ ಹೊಸಕೋಟೆ ಬಳಿ ಇವತ್ತು ಬೆಳ್ಳಂಬೆಳಗ್ಗೆ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಒಟ್ಟು 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹೊಸಕೋಟೆ ಬಳಿ ಭೀಕರ ಅಪಘಾತಕ್ಕೆ 7 ಮಂದಿ ಬಲಿಯಾಗಿದ್ದಾರೆ. ಕ್ಯಾಂಟರ್, ಕಾರು ಮತ್ತು ಬೈಕ್ನ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಕಾರಿನಲ್ಲಿದ್ದ 6 ಯುವಕರು ಹಾಗೂ ಬೈಕ್ ಸವಾರ ಮೃತಪಟ್ಟಿರೋದು. ಹೊಸಕೋಟೆ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿರುವಂತಹ ಅಪಘಾತ ಇದು. ಅಪಘಾತದ ರಭಸಕ್ಕೆ XUV ಕಾರು ನಜ್ಜುಗುಜ್ಜಾಗಿದೆ. ಡಿಕ್ಕಿಯ ತೀವ್ರತೆಗೆ ಕ್ಯಾಂಟರ್ನ ವೀಲ್ ಕಿತ್ತು ಬಂದಿದೆ. ಕ್ಯಾಂಟರೇ ಪಲ್ಟಿ ಆಗಿಬಿಟ್ಟಿದೆ. ಇದು ಮೇಲ್ನೋಟಕ್ಕೆ ಕಾರು ಚಾಲಕನ ನಿರ್ಲಕ್ಷ್ಯದ ಪರಮಾವಧಿ ಅಂತ ಅನ್ನಿಸ್ತಾ ಇದೆ. ನೋಡಿ, ಆ ಕಾರ್ ನೋಡಿ ಗೊತ್ತಾಗ್ತಾ ಇದೆ ಹೆಂಗಾಗಿದೆ ಅಂತ. ನಿಮಗೆ ಎಷ್ಟು ಆ್ಯಕ್ಚುಲಿ XUV 700 ಇದು ಕಾರು, ಮ್ಯಾಕ್ಸಿಮಮ್ ಸೇಫ್ಟಿ ಫೀಚರ್ಸ್ ಇರುವಂತಹ ಕಾರು. ಆದರೆ ನಿಮಗೆ ಕಾರೇ ಛಿದ್ರ ಆಗಿಬಿಟ್ರೆ ಏನು ಸೇಫ್ಟಿ ಫೀಚರ್ ಇದ್ರೆ ಏನು ಪ್ರಯೋಜನ? ಅದೇ ಆಗಿರೋದು ಇಲ್ಲಿ. ನನ್ನ ಪ್ರಕಾರ 140, 150 ಸ್ಪೀಡ್ನಲ್ಲಿ ಬಂದಿದ್ದಾರೆ. ಒನ್ ವೇ ಆದರೂ ಕೂಡ ಮುಂದ್ಗಡೆ ಹೋಗ್ತಾ ಇದ್ದ ಬೈಕಿಗೆ ಡಿಕ್ಕಿ ಹೊಡೆದು, ಆಮೇಲೆ ಡಿವೈಡರ್ಗೆ ಡಿಕ್ಕಿ ಹೊಡೆದು, ಡಿವೈಡರಿಂದ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದು, ಕಾರು ಕಂಟ್ರೋಲ್ಗೆ ಸಿಕ್ಕಿಲ್ಲ ಆ ವ್ಯಕ್ತಿಗೆ. 6 ಜನ ಮೃತಪಟ್ಟಿದ್ದಾರೆ. ಹೊಸಕೋಟೆಯಲ್ಲಿ ನಡೆದಂತಹ ಭೀಕರ ಆಕ್ಸಿಡೆಂಟ್, ಕಾರು ಅಪ್ಪಚ್ಚಿಯಾಗಿ ಹೋಗಿದೆ. ಕಾರ್ನಲ್ಲಿದ್ದಂತಹ ಅಷ್ಟೂ ಜನರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಿನಲ್ಲಿದ್ದಂತಹ 6 ಜನ ಬೆಂಗಳೂರಿನ ಕೊತ್ತನೂರು ನಿವಾಸಿಗಳಂತೆ. XUV ಕಾರ್ನಲ್ಲಿ ಅಯನ್, ಅಲಿ, ಅಶ್ವಿನ್ ಸಾವನ್ನಪ್ಪಿದ್ದಾರೆ. ಇನ್ನೂ 4 ಗುರುತು ಪತ್ತೆಯಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮೃತಪಟ್ಟ ಬೈಕ್ ಸವಾರ ಗಗನ್ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಫ್ಯಾಕ್ಟರಿ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಕಾರ್ನಲ್ಲಿದ್ದಂತಹ 6 ಜನರನ್ನು ಗುರುತು ಮಾಡುವಂತಹ ಕೆಲಸ ಪೊಲೀಸರ ಕಡೆಯಿಂದ ಆಗ್ತಾ ಇದೆ. ನೀವು ಕೂಡ ಆಕ್ಸಿಡೆಂಟ್ ಸ್ಪಾಟ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕಿತ್ತು ಬಂದಿದೆ ಕ್ಯಾಂಟರ್ನ ವೀಲು. ಮತ್ತೊಂದು ಕಡೆ ಕ್ಯಾಂಟರ್ ಯಾವ ರೀತಿ ಮಗುಚಿ ಬಿದ್ದಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಗದೊಂದು ಕಡೆ XUV ಕಾರು ಸಂಪೂರ್ಣವಾಗಿ ಗುಜರಿಯಲ್ಲಿಟ್ಟಾಗ ಹೇಗಿರುತ್ತೆ ಆ ರೀತಿಯಲ್ಲಿ ಭಾಸವಾಗ್ತಾ ಇರುವಂಥದ್ದು. ಬಾನೆಟೇ ಇಲ್ಲ, ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ಡೋರೆಲ್ಲ ಹೊರಗೆ ಬಂದು ಮುರಿದಿರುವಂಥದ್ದು, ಆ ಸ್ಪೀಡ್ನಲ್ಲಿ ಬಂದು ಹೊಡೆದಿರುವಂಥದ್ದು. ಈ ಡೆಡ್ಲಿ ಆಕ್ಸಿಡೆಂಟ್ಗೆ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಈ ಮೃತಪಟ್ಟವರನ್ನು ಐಡೆಂಟಿಫೈ ಮಾಡೋದಕ್ಕೂ ಆಗದೇ ಇರುವ ರೀತಿಯಲ್ಲಿ ದೇಹಕ್ಕೆ ಹಾನಿಯಾಗಿರುವಂಥದ್ದು. ಮತ್ತೊಂದು ಕಡೆ ಕಾರು ಬಂದು ಗುದ್ದಿದ ಪರಿಣಾಮ ಬೈಕ್ನ ಸ್ಥಿತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ.